ತಾಯಂದ್ರ ಬಂಗಾರ ಅಂದ್ರೆ ಭಾಳ ಪ್ರೀತಿ ನೋಡ್ರಿ, ಭಾಳ ಪ್ರೀತಿ ನಿಮಗೆ. ಎಷ್ಟು ಪ್ರೀತಿ! ಆ ಬಂಗಾರ ತಗೊಂಡ್ ಬಂದು ಯಾವಾಗಾರ ತೊಗೊಂಬಂದ್ಕೊಳ್ಳಿ ಅವ ಗಂಡ 4 ಮಂದಿ ಮುಂದೆ ತೋರ್ಸಕ್ ಹೊಂಟ್ರೆ. ಒಂದು ಸಿರಿ ತಂದ್ರು ತೋರ್ಸವ್ರ, ಒಂದು ಟಿವಿ ತಂದ್ರು ತೋರ್ಸವ್ರ, ಒಂದು ಫ್ರಿಜ್ ತೊಗೊಂಬಂದ್ರೆ ತೋರ್ಸವ್ರ. ಕೆಲವು ಮಂದಿ ಫ್ರಿಜ್ ಪೂಜೆ ಇಟ್ಕೊಂಡಿರ್ತಾರೆ ಮನ್ಯಾಗ. ಫ್ರಿಜ್ ಪೂಜೆ ಯಾಕೆ ಇಟ್ಕೊಂಡಿರ್ತಾರೆ ಅಂತ ಒಬ್ಬನ್ ಕೇಳಿದ್ ನಾನು. ಮತ್ ನಮ್ಮ ಮನ್ಯಾಗ ಫ್ರಿಜ್ ಐತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ರಿ ಅಜ್ಜಾರ. ನಮ್ಮ ಮನ್ಯಾಗ ಐತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಪೂಜೆ ಇಟ್ಕೊಂಡು ಮಂದಿ ನಾವು ಖುಷಿಯಿಂದ ಇಟ್ಕೊಂಡವ್ರಲ್ಲ. ನಮ್ಮ ಮನ್ಯಾಗ ಟಿವಿ ಪೂಜೆ ಇಟ್ಕೊಂಡ್ರೆ ಟಿವಿ ಐತೆ ಅನ್ನೋದು ಗೊತ್ತಾಕೈತಿ, ಫ್ರಿಜ್ ಪೂಜೆ ಇಟ್ಕೊಂಡ್ರೆ ಫ್ರಿಜ್ ಐತೆ ಅನ್ನೋದು ಗೊತ್ತಾಕೈತಿ, ಒಂದು ಟೀಜರ್ ತಗೊಂಬಂದ್ರೆ ಅದನ್ನು ಪೂಜೆ ಇಟ್ಕೊಂಡ್ರೆ ಪಟ್ಟೆಲ್ಲ ಹೇಳು. ಪಾಪ ಗಂಡ ಎಲ್ಲ ರೊಕ್ಕ ಇದನ್ನ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಪಾಪ ಹೆಂಡತಿ ಬಳಿ ಅನ್ನಕತ್ತಾಳ. ತಂದು ಬಿಡೋಣ ಅಂತ ತಿಳ್ಕೊಂಡು ಚಲೋ ಕಬ್ಬು ಮಾರಿ ರೊಕ್ಕ ಉಳಿದಿದ್ವು ತೊಗೊಂಬಂದು ಚಲೋ 2 ಬಳಿ ಕೊಟ್ಟಾನ ಬಂಗಾರದ ಬಳಿ ತಂದು ಕೊಟ್ಟಾಗ ರಾತ್ರಿ ಎಷ್ಟಾಗೈತಿ? ಟೈಮು 10:30 ಆಗೈತಿ. 10:30ಗೆ ಎಲ್ಲರೂ ಮಕ್ಕೊಟ್ಟಿರ್ತಾರೆ ಮನ್ಯಾಗ. ಮತ್ತು ಅವಾಗ ಸುಮ್ಮನೆ ಮಕ್ಕೋಬೇಕಿಲ್ಲ, ಗಂಡ ತಂದಿದ್ದು ಬಳಿ ತೋರಿಸ್ಬೇಕು ಮಂದಿಗೆ ಅನ್ನೋದು ಆಕಿಗೆ ತಲೆಯಾಗ ಒಳಗೆ. ಹೆಂಗಾರ ಹೋಗ್ಬೇಕು, 4 ಮಂದಿ ತೋರಿಸ್ಬೇಕು, ಅವ್ವ ಎಂಥ ಬಳಿ ಯಾರು ಇಲ್ಲ ಬಿಡು ಅಂತ ಅವ್ರು ಅನ್ಬೇಕು. ಅದನ್ನ ತಗೊಂಬಂದು ಹಾಕೊಂಡ್ ಮಕ್ಕೋಬೇಕು. ಇಟ್ಟ ತಲೆಯಾಗ ಭಾಳ ಮಂದಿಗೆ ಇರ್ತೈತಿದ. ಯಾರಿಗೆ ಎಲ್ಲ ಇಲ್ಲಿ ಕುಂತ ಎಲ್ಲ ತಾಯಂದ್ರೆ ಹಂಗೆ ಮಾಡತ್ತಾರ. ಒಟ್ಟು ನಮಗೇನೋ ಸಾಮಾನು ಬರಲಿ ತೋರಿಸೋದು ನೋಡ್ರಿ ಮಂದಿ. ಅವ್ರ ಮಂದಿ ಗಂಡ ಚಲೋ ಒಪ್ಪಿಗೆ ಮಾಡ್ಕೊಂಡು ಚಲೋ ರೊಕ್ಕ ಖರ್ಚು ಮಾಡ್ಕೊಂಡು ಬಂದು ತಂದು ಕೊಟ್ಟಂದ್ರೆ ಖುಷಿ ಆಗಂಗಿಲ್ಲ. ಪಕ್ಕದ 4 ಮಂದಿ ಮನೆ ಅವ್ರು ಹೊಗಳಬೇಕಾ ನಿಮ್ಮದು. ಇಂಥ ಬಂಗಾರದ ಬಳಿ ನಾವು ನೋಡೇ ಇಲ್ಲ ಬಿಡು ಜಗತ್ನಾಗ ಅಂತ ಅನ್ಬೇಕು. ಅಂದ್ರೆ ಅಟ್ಟ ಭಾರಿ ಚಲೋ ತಂದಿ ಅಂತ. ಆ ಹೆಣ್ಮಗಳು ರಾತ್ರಿ ಎದ್ದು ಹೋಗ್ಯಾಳ, ಯಾರು ನೋಡ್ಬೇಕು? ಇವ್ರ ಮನ್ಯಾಗ ಈಕಿನ ಗಂಡ ಈಕಿಗೆ ಬಳಿ ತಂದು ಕೊಟ್ರೆ ಬೇರೆದಾರ ಈಕಿನ ಬಳಿ ನೋಡಕ್ಕೆ ಹೆಸರಿರ್ತಾರನ ಅವ್ರು. ಮಕ್ಕೊಂಡಿದ್ರು ಅವ್ರು ಪಾಪ, ಮಕ್ಕೊಂಡಿದ್ರು. ಹಿಂಗಾಶ್ ಅಡ್ಡಾಡ್ಕೊಂಡು ಬಂತ. ಯಾರು ನೋಡಕ್ ತಯಾರಿಲ್ಲ. ಮುಂಜಾನೆ ಎದ್ದು 9 ಎದ್ದು ಹೆಣ್ಮಗಳ ಅಲ್ಲಿಕಿ ಬಳಿ ತೋರ್ಸಾಕಂತ ತಿಳ್ಕೊಂಡು 7ಕ್ಕೆ ಎದ್ದಾಳ. ಒಟ್ಟು ಬಾಂಡೆ ಸಾಮಾನೆಲ್ಲ ತೊಗೊಂಡು ಹೋಗಿ ಎಲ್ಲರೂ ಒಂದ ಕಡೆ ಕೆರೆಯಾಗ ಬಾಂಡೆ ಸಾಮಾನು ಬೆಳಗ್ತಿದ್ರು. ಅಲ್ಲಿ ಬಂದ ಏನು ಕೈ ಮುಂದೆ ಮಾಡಿ ಬಾಂಡೆ ಸಾಮಾನು ಬೆಳಗೋದು. ಹಂಗೆ ಯಾರು ನೋಡ್ತಾರೆ ಯಾವ ತಂದಿ ಅಂತ ಕೇಳ್ತಾರಂತ. ಅಲ್ಲಿ ಒಬ್ರು ಕೇಳಕ ತಯಾರಿಲ್ಲ. ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದಾಳೆ. ಜಳಕ ಮಾಡಿ ಮತ್ತೆ ಬಟ್ಟೆ ಒಗ್ಯಾಕಂತ ಮತ್ತೆ ಕೆರೆಗೆ ಹೋಗ್ಯಾಳ. ಅಲ್ಲಿ ಬಟ್ಟೆ ಒಗಿಬೇಕಾದ್ರೆ ಕೈ ಮ್ಯಾಗ ಏರಿಸಿ ಇದ್ದು ಬಳಿ ಮುಂದೆ ಮಾಡಿ ಹಿಂಗೆ ಒಗ್ಯಾಕ ಬಟ್ಟಿನ. ಯಾರು ಕೇಳಕ ತಯಾರಿಲ್ಲ. ಮುಂಜಾಲಿಂದ ಸಂಜೆ ಮಠ ಓಣ್ಯಾಗ ಎಲ್ಲರಿಗೆ ಕೈ ಮಾಡ್ಕೊಂತ ಅಡ್ಡಾಡ. ಒಬ್ಬರ ಯಾವಾಗ ಬಳಿ ತಂದಿ ಅಂತ ಕೇಳ್ಬೇಕಿಲ್ಲ, ಯಾರು ಕೇಳಿಲ್ಲ. ಇಟ್ಟು ಸಿಟ್ಟು ಬಂತಿಕಿಗೆ ನನ್ನ ಗಂಡ ತಂದು ಕೊಟ್ಟು ಬಳಿಯನ್ನು ಒಬ್ಬರು ಕೇಳಕ್ ತಯಾರಿಲ್ಲ ಊರಾನವ್ರು ಅಂತ ತಿಳ್ಕೊಂಡು ಬಡ ಸಿಟ್ಟಿಗೆ ಎದ್ದು ಊರಾಗ ಒಂದು ದೊಡ್ಡ ಬಣಿವಿ ಇತ್ತು, ಬಣಿವಿ ಬೆಂಕಿ ಹಚ್ಚಿದ್ಲಾಕಿ. ಎದಕ್ಕಿದು? ಬಳಿ ನೋಡಿಲ್ಲ ಅಂತ ತಿಳ್ಕೊಂಡು ಯಾವಾಗ ಹೋಗಿ ಬಣಿವಿ ಬೆಂಕಿ ಹಚ್ಚಾಳ. ಹಚ್ಚದಕ್ಕಿನ ಮಂದಿಗೆಲ್ಲ ಕುಡಿಸಾಳ. ಆರಿಸ್ಬರಿ ಬೆಂಕಿ ಹತ್ತಿದ ಅಂತ ತಿಳ್ಕೊಂಡು ಎಲ್ಲ ಮಂದಿ ಓಡಿ ಬಂದು ನೀರು ಹಾಕಕ್ಕ ತಮ್ಗೇನೇನು ಸಾಧ್ಯ ಐತಿ ಎಲ್ಲ ತೊಗೊಂಡು ನೀರು ಹಾಕಕತ್ತಾರ. ಈಗ ಹೆಣ್ಮಗಳು ಏನ್ ಮಾಡಾಕತ್ತಿದ್ಲು? ಅಲ್ಲಿ ಉಗ್ರಿ ಯಾಕ ಬಳಿ ಕಾಣಿಸ್ಬೇಕಲ್ಲ ಅವು. ಈ ಹೆಣ್ಮಗಳು ಹಿಂಗ್ ಉಗ್ರಿ ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ಆ ಬಂಗಾರಕ್ಕ ಆ ಬೆಂಕಿಗೆ ಆ ಬಂಗಾರ ಚಮಕ್ ಹೊಳಿತೈತೆ. ಅದ ಬಂಗಾರ ಕೈಯಾಗಿದ್ದಾಗ ಬೆಂಕಿ ಮುಂದೆ ನಿಂದ್ರೆ ನೀವು ಬೆಂಕಿ ಹೊಡೆತಕ್ಕ ಬಂಗಾರ ಚಮಕ್ ಅಂತ ಹೊಳಿತೈತಿ. ಈಕಿ ಎಲ್ಲರಿಗೆ ಹಿಂಗೆ ಕೈ ಮಾಡಿ ನೀರು ಹಾಕ್ರಿ ಅಂತ ಹೇಳೋ ಮುಂದೆ 70 ವರ್ಷದ ಒಬ್ಬ ಮಾತಾರಿ ಬಂದು ಅವಾಗ ಅಕ್ಕಿ ಕೇಳಿದ್ಲಂತ, ಅಯ್ಯೋ ಯವ್ವ ಎಷ್ಟು ಚಲೋದವಲ್ಲ ಯವ್ವ ನಿನ್ನ ಬಳಿ ಯಾವ ತಂದಿ ಅಂದ್ ನೋಡ್ರಿ. ಇಟ್ಟು ಮುಂಜಾನೆ ಕೇಳಿದ್ರೆ ನಾ ಯಾಕೆ ಬೆಂಕಿ ಹಚ್ತಿದ್ದೆ ಅಂದ್ಲ ಅಕ್ಕಿ. ಇಟ್ಟು ಮುಂಜಾನೆ ಕೇಳ್ಬಿಟ್ರೆ ಬೆಂಕಿ ಹಚ್ಚು ಪ್ರಸಂಗನ ಬರ್ತಿರ್ಲಿಲ್ಲ. ಬಂಗಾರ ಅಂದ್ರೆ ಹಿಂಗಿರ್ತದ. ಆದ್ರೆ ಮಹಾದೇವ್ ಭೂಪಾಲ್ ಹಿಂಗೆ ಕೇಳಿದ ಕೂಡ್ಲೇನ ಗಂಗಾಂಬಿಕಾ ದೇವಿ ಹೇಳಿರುವಂತ ಮಾತು ನಿಮ್ಗೆ ನೆನಪಾಗ್ಬೇಕು ತಾಯಿ. ಅಕ್ಕಿ ಅಂತಾಳ ಏನಂತಾಳ ಗೊತ್ತೇನ? ಅಕ್ಕಿ ಅಂತಾಳ ಏನು ನೋಡಿಲ್ಲ, ಇಲ್ಲ ಬಂಗಾರ ಬಿದ್ದಿತ್ತು. ಬಂಗಾರ ನೀ ನೋಡಿ ಹಿಡಿದ್ರೆ ನಿನಗೆ ಹೊಳ್ಳಿ ಎಲ್ಲಿ ಮತ್ತೆ ಬಂಗಾರದ ನೆನಪಾಕಿತ್ತಂತ ತಿಳ್ಕೊಂಡು ನಾ ಮಣ್ಣು ಹಾಕಿನ ಅಂದಾಗ ಆ ಗಂಗಾಂಬಿಕೆ ಮಾತು ಹೇಳಿದ್ದನ್ನು ಎಲ್ಲಾ ತಾಯಂದ್ರ ತಲೆಯಾಗ ಇಟ್ಕೊಳ್ಬೇಕು. ಅರಸ ನನ್ನ ಒಡೆಯ, ನೀನು ಇನ್ನೂ ಬರೀ ತಲೆಯಾಗಿರುವಂತಹದ್ದು ಕಿರೀಟ ಅಟ್ಟ ತೆಗೆದಿಟ್ಟು ಬಂದಿದಿ. ಅರಮನೆಯಿಂದ ಹೊಳ್ಳಿ ಬರ್ಬೇಕಾದ್ರೆ ಬರೀ ಬಂಗಾರದ ಕಿರೀಟ ಅಟ್ಟ ತಲೆಯಾಗಿನ ತೆಗೆದಿಟ್ಟು ಬಂದಿದಿ. ಇನ್ನೂ ತಲೆಯಾಗಿನ ಬಂಗಾರ ನೀ ತೆಗೆದಿಟ್ಟು ಬಂದಿಲ್ಲ. ನಾನು ಮನಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ತೆಳಗೆ ಬಿದ್ದಿದ್ದು ಬಂಗಾರ ಆದ್ರೂ ಒಂದ ಕಲ್ಲಾದ್ರೂ ಒಂದ ಅನ್ನುವಂತ ಕಾರಣ ಇಟ್ಕೊಂಡು ನಾ ಕಲ್ಯಾಣಕ್ಕೆ ಹೊಂಟೀನಿ. ಹಿಂಗೆ ಹೋದ್ರ ಅಟ್ಟ ಕಲ್ಯಾಣ. ತೆಳಗೆ ಬಿದ್ದೈತಂದ್ರೆ ಅದು ಬಂಗಾರ ಇದ್ರ ಅಟ್ಟ, ಅದು ಕಲ್ಲಿದ್ರು ಅಟ್ಟ ಅಂತ ತಿಳ್ಕೊಂಡು ಇಬ್ರು ಕೂಡ ಕಲ್ಯಾಣಕ್ಕೆ ಬಂದಾರ. ಕಲ್ಯಾಣಕ್ಕೆ ಬಂದು ಯಾವ ಕಾಯಕ ಮಾಡ್ಕೊಂಡ್ರೇನ್? ಊರು ಹೊರಗೆ ಒಂದು ಸಣ್ಣ ಗುಡಿಸಲ ಹಾಕೊಂಡಾರ. ಊರು ಹೊರಗೆ ಸಣ್ಣ ಗುಡಿಸಲ ಹಾಕೊಂಡು ಯಾವಾಗ ಇವರು ಗುಡಿಸಲ ಹಾಕೊಂಡು ಅವ್ರೇನು ಕಾಯಕ ಮಾಡ್ತಿದ್ರು? ಹೋಗುದು ಒಣ ಕಟ್ಟಿಗೆಗಳನ್ನು ನೋಡುದು. ಕಟ್ಟಿಗೆಗಳನ್ನು ಹೆಂಗೆ ಬೇಕಾದಂಗೆ ಕಟ್ಕೊಂಡ್ ಬರಂಗಿಲ್ಲ. ಒಣ ಕಟ್ಟಿಗೆಗಳನ್ನು ನೋಡುದು. ಆ ಒಣ ಕಟ್ಟಿಗೆಗಳ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿ ಕ್ಷಮೆ ಕೇಳೋದು. ನೋಡಪ್ಪ, ಕಟ್ಟಿಗೆಯನ್ನು ಕಡ್ಕೊಂಡು ಹೋಗ್ತೀನಿ ನನ್ನ ಅಂಗ ರಕ್ಷಣೆಗಾಗಿ ಅಲ್ಲ, ಹರಗಣ ತಿಂತನೆಯ ದಾಸೋಹ ಮಾಡಿಸುವುದಕ್ಕಾಗಿ, ಅಮರಗಣಗಳ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ
ಕಟ್ಟಿಗೆ ಕಡ್ಕೊಂಡು ಹೋಗಿ ಮಾರ್ಕೊಂಡು ಬಂದು ಅವ್ರ ಹೊಟ್ಟಿ ತುಂಬಿಸ್ಕೋತೀನಪ್ಪ. ಇದನ್ನು ನಾನು ಕಡಿಯಾಕತ್ತೀನಿ ಅಂತ ತಿಳ್ಕೊಂಡು ನನ್ನ ಅಂಗರಕ್ಷಣೆಗಾಗಿ, ನನ್ನ ಹೊಟ್ಟಿ ತುಂಬಿಸಿಕೊಳ್ಳೋದಕ್ಕಾಗಿ ಕಟ್ಟಿಗೆ ಕಡಿಯಂಗಿಲ್ಲ ಅಂತ ತಿಳ್ಕೊಂಡು ಅವು ಪೂಜೆ ಮಾಡಿಕೊಂಡು ಹೋಗಿ ಶಿವಪೂಜೆ ಆದಮೇಲೆ ಯಾವುದು ಒಣಗಿರ್ತದ, ಯಾವುದು ಚಿಗತಿರಂಗಿಲ್ಲ ಅಂತ ಕಟ್ಟಿಗೆಯನ್ನು ಕಡಿಬೇಕಾದ್ರೂ ಸಹಿತ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ಕೊಡಲಿ ಕೈಯನ್ನು ಹಾಕಿ ಅದನ್ನು ಕಟ್ ಮಾಡಿ ತಗೊಂಡು ಬಂದು ತಲೆ ಮೇಲೆ ಹೊತ್ಕೊಂಡು ಕಲ್ಯಾಣದ ಬೀದಿ ಒಳಗೆ ಮಾರಿ. ನೋಡ್ರಿ, ನಾ ಹೇಳಕತ್ತಿ ತಲೆಯಾಗಿಟ್ಕೊಡ್ರಿ, ಅರಮನೆಯಾಗಿರುವಂಥ ಬಂಗಾರದ ಕಿರೀಟ ಹಾಕ್ಕೊಂಡಂಥ ರಾಜ ಇಲ್ಲಿ ಬಂದು ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕಟ್ಟಿಗೆ ಬೇಕನ್ರಿ ಅಂತ ಕಲ್ಯಾಣದಾಗ ಮಾರಾಕತ್ತಾನ. ಇದನ್ನು ಕಂಡು ಒಬ್ಬರು ಹೇಳ್ಯಾರ, ಏನು ಚಲೋ ಮಾತು ಹೇಳ್ಯಾರ ಅಂತಂದ್ರೆ, ಸಾಮಾನ್ಯ ಕಟ್ಟಿಗೆಯನ್ನು ಹೊರುವಂತಹ ವ್ಯಕ್ತಿಗೆ ಬಂಗಾರ ಸಿಕ್ಕೈತಂದ್ರೆ ಅವ ಕಟ್ಟಿಗೆ ಹೊರಿ ಬಿಟ್ಟಾನನ್ನುವಂಥದ್ದು ದೊಡ್ಡ ಮಾತಾಗೋದಿಲ್ಲ. ಸಾಮಾನ್ಯ ಕಟ್ಟಿಗೆ ಹೊರಿಯನ್ನ ಹೊತ್ಕೊಂಡು ಜೀವನ ಮಾಡುವಂಥ ವ್ಯಕ್ತಿಗೆ ಬಂಗಾರದ ಕಿರೀಟ ಸಿಕ್ಕಾಗ ಕಟ್ಟಿಗೆ ಹೊರಿಯನ್ನು ತ್ಯಾಗ ಮಾಡೋದು ದೊಡ್ಡದಾಗೋದಿಲ್ಲ. ಬಂಗಾರದ ಕಿರೀಟ ಹಾಕ್ಕೊಂಡಿರ್ತಕ್ಕಂಥ ರಾಜ ಕಲ್ಯಾಣದಾಗ ಬಂದು ಕಿರೀಟ ತೆಗೆದಿಟ್ಟು ಕಟ್ಟಿಗೆ ಹೊರಿ ಹೊತ್ಕೊಂಡು ಅಡ್ಡಾಡಕತ್ತಾನಲ್ಲ, ಇದು ಸಮಾಜದಾಗ ದೊಡ್ಡದು ಅನ್ನುವಂಥ ಮಾತನ್ನ ಹೇಳ್ಯಾರ. ಇವೆಲ್ಲ ಯಾಕೆ ಕೇಳ್ಬೇಕು ಆದರ್ಶನ? ಅವ್ರು ಹೆಂಗೆ ಬದುಕ್ಯಾರ, ನಾವು ಎಲ್ಲ ಐತಿ ನಮ್ಮ ಹತ್ರ, ಆದ್ರೂ ನಾವು ಆನಂದವಾಗಿ ಬದುಕಾಕತ್ತೀವಿ. ಎಲ್ಲ ಐತಿ ನಮ್ಮ ಹತ್ರ, ಎಲ್ಲ ಇದ್ದೂ ಸಹಿತ ನಾವು ಕೊರಗಾಕತ್ತೀವಿ. ಅವ್ರು ಇದ್ದಿದ್ದೆಲ್ಲ ಬಿಟ್ಟು ಬಂದು ಆನಂದವಾಗಿ ಬದುಕಾಕತ್ತಾರ. ಅವ್ರ ಬದುಕನ್ನು ಕೇಳ್ಕೊಂಡ್ಬಿಟ್ರೆ ಬಸವ ಪುರಾಣ ಅಂದ್ರೆ ಏನು? ಎಂತೆಂಥವ್ರು ಬಂದಾರ ನೋಡ್ರಿ ಚರಿತ್ರೆ ಒಳಗೆ. ಇವತ್ತು ಬಂದಿರುವಂಥ ಮೊಳಗಿ ಮಾರಯ್ಯ ಅಲ್ಲಿ ಬಂದು ಕಟ್ಟಿಗೆಯನ್ನು ಮಾರಿ ಜೀವನ ಮಾಡೋದಕ್ಕೆ, ಕಟ್ಟಿಗೆ ಅಂದ್ರೆ ಮೋಳಿಗೆ, ಅದನ್ನ ಮಾರ್ಕೊಂಡು ಬರುವಂತ ಕಾರಣಕ್ಕೆ ಮೋಳಿಗೆಯ ಮಾರಯ್ಯ. ಅವನ ಹೆಸರೇನು ಏನ್ರಮ್ಮ? ಮೋಳಿಗೆಯ ಮಾರಯ್ಯ. ಅವ ಮಹಾದೇವ್ ಭೂಪಾಲ್ ಆಗಿದ್ದ, ಇಲ್ಲಿ ಕಟ್ಟಿಗೆ ಮಾರೋದಕ್ಕಾಗಿ ಮೋಳಿಗೆ ಮಾರಯ್ಯ ಆದ. ಮೋಳಿಗೆ ಮಾರಯ್ಯನ ಹೆಂಡತಿ ಹೆಸರೇನು ಅಂತಂದ್ರೆ ಮೋಳಿಗೆಯ ಮಹಾದೇವಿ. ಯಾಕೆಂದ್ರೆ ಗಂಗಾಂಬಿಕೆ ಇತ್ತಲ್ಲ, ಅದನ್ನ ತೆಗೆದು ಮಹಾದೇವಿ ಮಾಡಿದ್ರು. ಒಂದು ದಿವಸ ಬಸವಣ್ಣ ದೂರದಿಂದ ನೋಡಿದ, ದೊಡ್ಡ ರಾಜ್ಯದ ದೊರೆ, ನಾನು 6,000 ಮಂದಿ ಜಂಗಮರನ್ನಕ್ಕೆ ತೊಗೊಂಬಂದು ಬಿಟ್ಟೆ, ಇಂಥ ದೊಡ್ಡ ರಾಜ ಇವತ್ತು ಬಂದು ಬರೀ ಕಟ್ಟಿಗೆ ಹೊರಿಯನ್ನು ಹೊತ್ಕೊಂಡು ಬಂದು ಕೆಲಸ ಮಾಡಕತ್ತಾನಲ್ಲಪ್ಪ, ಇಂಥವಂಗೆ ಒಂದಿಷ್ಟು ಏನಾದರೂ ಸಹಾಯ ಮಾಡ್ಬೇಕಂತ ಬಂತು ನೋಡ್ರಿ ಮನಸ್ಸಿನಾಗ. ಬಸವಣ್ಣ ಅವ್ರ ಮನಸ್ಸು ಕರಿಗಿ ಬಿಡ್ತಿತ್ತು, ಅದು ಕರಿಗಿ ಬಿಡ್ತಿತ್ತು. ಮತ್ತು ಅವ ಇದ್ದಾಗ ಹೋದ್ರೆ ನಾ ಕೊಟ್ಟರೆ ತೊಗೊಳಂಗಿಲ್ಲ, ಅವ ಇರ್ಲಾರ್ದಾಗ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಅವ್ರ ಮನ್ಯಾಗ ಏನು ಅಂಬಲಿ ಪ್ರಸಾದ ಮಾಡ್ತಿದ್ರು, ಯಾರ ಮನೆಗೆ ಯಾರು ಬೇಕಾದ್ರೆ ಹೋಗ್ಬೋದು. ಅವಾಗ ಯಾರ ಮನೆಗೆ ಯಾರು ಬೇಕಾದ್ರೆ ಹೋಗಿ ಸ್ನಾನ ಪೂಜೆ ಮಾಡ್ಕೊಂಡು ಶಿವ ಪೂಜೆ ಮಾಡಿದ್ರಾಗನ ಅಂಬಲಿ ರೆಡಿ ಮಾಡ್ತಿದ್ರು, ಪ್ರಸಾದ ರೆಡಿ ಮಾಡ್ತಿದ್ರು, ಉಣಿಸಿ ಕಳಿಸ್ತಿದ್ರು. ಇದು ಕಲ್ಯಾಣದ ನಿಯಮ. ಅವ ಕಾಯಕಕ್ಕಂತ ಆ ಕಡೆ ಹೋದ. ಆ ಕಡೆ ಹೋದ ಕೂಡ್ಲೇನ ಈ ಕಡೆ ಬಸವಣ್ಣನವರು ವೇಷವನ್ನು ಬದಲಿ ಮಾಡಿಕೊಂಡು ಮನೆಗೆ ಬರ್ತಾರೆ. ಅವ್ವ ಮಹಾದೇವಿ, ಹೊಟ್ಟೆ ಹಸುವಾಗ್ಯದವ, ಒಂದಿಷ್ಟು ಪ್ರಸಾದ ಮಾಡ್ತೀನಿ, ಪ್ರಸಾದ ಕೊಡ್ತೀನಿ, ಪಟ್ನ 2 ಚರಿಗೆ ಜಳಕ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೋತೀನಿ, ನಾನು ಒಂದಿಷ್ಟು ಪ್ರಸಾದ ಕೊಡ್ತೀನಿ. ಯಾರಾದರೂ ನಿಮ್ಮ ಮನೆಗೆ ಅವರ, ನಿಮ್ಗೆ ಹೇಳಕತ್ತೀನಿ, ಯಾರಾದರೂ ಮನೆಗೆ ಬಂದು ಭಗವತಿ ಭಿಕ್ಷಾಂದೇಹಿ ಅನ್ನಕತ್ತಾನಂದ್ರೆ ಮುಂದೆ ಹೋಗ್ಬ್ಯಾಡ್ರಿ ಅನ್ನುವಂಥ ಸಂಸ್ಕೃತಿ ಇಟ್ಕೊಳಕ್ ಹೋಗ್ಬೇಡ್ರಿ. ಎಷ್ಟೋ ದಿವಸದ ಅವತ್ತಿನ ಕಾಲಕ್ಕೆ ಹಿಂದಿನ ಕಾಲದಾಗ ಮುಂದೆ ಹೋಗಿ ಬರ್ರಿ ಅನ್ನುವಂಥ ಕಾರಣಕ್ಕನ ಇವತ್ತಿಗೆ ಆ ಪಾಳೆ ಬಂದೈತೆ ಅವಂಗ. ಮತ್ತು ಅವಂಗ ಮುಂದೆ ಹೋಗಿ ಬಾ ಅಂದ್ರೆ ಮುಂದೆ ನಿಮಗೆ ಪಾಳೆನ ಬರೋದಲ್ಲ ಅದು. ಹಾಗಾಗಿ 100 ಕೆಲಸ ಇದ್ರೂ ಸಹಿತ ಹಸ್ಕೊಂಡು ಬಂದಾರಂದ್ರೆ ಯಾವನಾದ್ರೂ ಒಬ್ಬ ಬಂದಿರಲಿ, ಅವಂಗೊಂದು ತುತ್ತು ಅನ್ನ ಹಾಕುವಂಥ ಪ್ರಯತ್ನವನ್ನು ಮಾಡಿಬಿಟ್ರೆ, ಮನ್ಯಾಗಿದ್ದ ಮಕ್ಕಳಿಗೆ ಉಣಿಸಿದ್ರೆ ತಾಯಿ ಅಕ್ಕಿರಿ, ಬರೀ ಮನ್ಯಾಗಿದ್ದ ನಿಮ್ಮ ಹೊಟ್ಟ್ಯಾಗ ಹುಟ್ಟಿರುವಂಥ ಮಕ್ಕಳಿಗೆ ಉಣಿಸಿದ್ರೆ ತಾಯಿ ಅಕ್ಕಿರಿ. ಯಾರಾದ್ರೂ ಹಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಹೊಟ್ಟೆ ತುಂಬ ಅನ್ನ ಕೊಟ್ರಂದ್ರೆ ಜಗತ್ತಿನ ಮಹಾ ತಾಯಿ ಅಕ್ಕಿರಿ ಅನ್ನುವಂಥದ್ದನ್ನು ಯಾವ ತಾಯಿ ಅಂದರೂ ಕೂಡ ಮರಿಬಾರದು. ಯಾರ ಮನೆಗೆ ಬರಲಿ, ನೀವು ಬೇಕಾದಂಥ ಕೆಲಸ ಮಾಡ್ತಿರಲಿ, ಮಾಡುವಂಥ ಟೈಮ್ದೊಳಗೆ ನಿಮ್ಗೆ ಇದ್ದಿದ್ದು ಬಿಟ್ಟು ಹೋಗಿ ಅವ್ರಿಗೆ ಹೊಟ್ಟಿಗೆ ಒಂದು ತುತ್ತು ಅನ್ನ ಹಾಕುವಂಥ ಪ್ರಯತ್ನವನ್ನು ಎಲ್ಲ ತಾಯಂದರು ಮಾಡಬೇಕು. ಅಪ್ಪ ಅವರ ಬರ್ರಿ, ಜಂಗಮರು ಬರುವುದಕ್ಕಾಗಿನೇ ನಾವು ಅಲ್ಲಿಂದ ಇಲ್ಲಿ ಮಠ ಬಿಟ್ಟು ಬಂದೀವಿ, ಬರ್ರಿ ಒಳಗೆ ಅಂಬಲಿ ಮಾಡ್ತೀನಿ, ಬರ್ರಿ ಸ್ನಾನ ಮಾಡ್ಕೊ ಬರ್ರಿ ಅಂತ ಸ್ನಾನ ಪೂಜೆಗೆಲ್ಲ ತಯಾರು ಮಾಡಿ ಗಂಟಿ ಇಟ್ಟು ಅಂಬಲಿ ಮಾಡ್ಕೊಂತ ಕುಂತಿದ್ಲು. ಪೂಜೆ ಮುಗಿತು, ಅಂಬಲಿಯನ್ನ ಕುಡಿದ ಬಸವಣ್ಣ ಅಂತ ಅಂಬಲಿ ರುಚಿಯನ್ನೇ ನೋಡಿರ್ಲಿಲ್ಲ. ಏನ್ರಿ ಭಕ್ತಿ ಬೆರೆಸಿ ಕೊಡ್ತಾರಲ್ಲ, ಕೆಲವು ಮಂದಿ ಮಸಾಲೆ ಹಾಕಿ ಸಿಕ್ಕಾಪಟ್ಟಿ ಹಾಕಿ ಏನು ಬೇಕಾದ್ದು ಹಾಕಿದ್ರೆ ರುಚಿ ಆಗೋದಿಲ್ಲ, ಆದರೆ ಅದರೊಳಗೆ ಆಡಂಬರ ಇರ್ತದೆ. ಇನ್ನು ಕೆಲವು ಮಂದಿ ಏನೂ ಇರುವುದಿಲ್ಲ, ಎಣ್ಣೆ ಇರೋದಿಲ್ಲ, ಖಾರ ಇರೋದಿಲ್ಲ, ಉಪ್ಪು ಇರೋದಿಲ್ಲ, ಸುಮ್ಮನೆ ಭಕ್ತಿಯನ್ನು ಬೆರೆಸಿ ಹಿಂಗೆ ಕೊಟ್ಟು ಬಿಟ್ರೆ ಅಂತ ಪಂಚಾಮೃತವನ್ನು ಇನ್ನೊಮ್ಮೆ ಊಟ ಮಾಡೋಕ್ಕನ ಸಾಧ್ಯ ಇಲ್ಲ, ಅಷ್ಟು ಚಲೋ ಇರ್ತದೆ. ಯಾವಾಗ ಅಂಬಲಿ ಕುಡಿದು ಕೂಡಲೇ ಆನಂದ ಆಯಿತು. ಇನ್ನು ಇವ್ರ ಕೈಯಾಗ ರೊಕ್ಕ ಕೊಟ್ರೆ ಅವ ಇಸ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಇನ್ನು ಪೂಜೆ ಮಾಡೋ ಮಣಿ ಇತ್ತಲ್ಲ, ಆ ಕಡೆ ಒಂದು 100 ಚೀಲ, ಆ ಕಡೆ ಒಂದು 100 ನಾಣ್ಯ, ಈ ಕಡೆ ಒಂದು 100 ನಾಣ್ಯ, ಸುಮಾರು 100 ನಾಣ್ಯಗಳಿರತಕ್ಕಂಥ ಬಂಗಾರದ ನಾಣ್ಯಗಳನ್ನು 2 ಚೀಲದಾಗ ಮಣಿ ಬುಡಕಿಟ್ಟು, ಆಯ್ತವಾ ತೃಪ್ತಿ ಆಯಿತು, ನಾ ಹೋಗಿ ಬರ್ತೀನಿ ಅಂತ ಹೊಂಟನಲ್ಲ. ಬಸವಣ್ಣ ಈ ಕಡೆ ಹೋದ ಮೇಲೆ ಕಟ್ಟಿಗೆ ಕಟ್ಕೊಂಡು ಬಂದು ತೆಳಗಿರಾಕತ್ತಿದ್ದ, ಒಳಗೆ ಬಂದ, ಸ್ನಾನ ಮಾಡಿದ. ಸ್ನಾನ ಮಾಡಿ ಮಣಿ ಒಳಗೆ ಹೋಗಿ ಕುಂದಿರ್ಬೇಕು ಅನ್ನೋದ್ರಾಗನ ಮಣಿ ಬುಡಕಿದ್ವಲ್ಲ,
ಅವು ಎರಡು ಕಣ್ಣಿಗೆ ಬಿದ್ದು ನೋಡ್ರಿ. ಯಾರಿಗೆ ಬಿದ್ದವು? ಯಾರಿಗೆ ಬಿದ್ದವು ಕೇಳಕತ್ತಿರಲ್ಲ ನೀವು? ಯಾರಿಗೆ ಕಣ್ಣಿಗೆ ಬಿದ್ದವು ಅವು? ಬಸವಣ್ಣ ಇಟ್ಟು ಹೋಗಿದ್ದು ಕಟ್ಟಿಗೆ ಕಟ್ಕೊಂಡು ಬಂದು ಮನೆ ಮುಂದೆ ಕಟ್ಟಿಗೆ ಇಳಿಸಿ ಸ್ನಾನ ಪೂಜೆ ಮಾಡಕ್ಕಂತೇನು ಗಂಡ ಬಂದಲ್ಲ, ಅವನ ಹೆಸರೇನು? ಮೋಳಿಗೆಯ ಮಾರಯ್ಯ. ಮೋಳಿಗೆಯ ಮಾರಯ್ಯನ ಕಣ್ಣಿಗೆ ಬಿದ್ದು ಕೂಡ್ಲೇನ ಒಂದು ಮಾತು ಹೇಳಿದ, ನೆಲವ ಸಾರಿಸು ಸತಿಯೇ ಮಲವ ತಾಗಿದೆ ಜಗಕ್ಕೆ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ನೆಲವ ಸಾರಿಸು ಸತಿಯೇ ಮಲವ ತಾಗಿದೆ ಜಗಕ್ಕೆ. ಯಾರು ಬಂದಿದ್ರು ಮನಿ ಒಳಗೆ ನಾ ಇಲ್ಲಾರ್ದಾಗ? ಅವಾಗ ನಾನು ಅರಿಯನಾಥ. ಯಾರು ಬಂದಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಒಬ್ಬ ಜಂಗಮ ಬಂದಿದ್ರು, ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಮನೆಗೆ ಬಂದ್ರು, ಹಸುವಾಗದ ಅಂದ್ರು, ಸ್ನಾನಕ್ಕೆ ರೆಡಿ ಮಾಡಿದೆ, ಪೂಜೆ ಮಾಡ್ಕೊಂಡ್ರು, ಅಂಬಲಿ ಕೊಟ್ಟೆ, ಕುಡ್ದೆ, ಅವ್ರು ಹೋಗಿಬಿಟ್ರು. ಅವ್ರು ಬಹುತೇಕ ಅವರೇ ಇಟ್ಟು ಹೋಗಿರ್ಬೇಕು ಅಂತ ಅಂದಾಗ ಅವಾಗ ಇವ್ರು ಅಂತಾರ, ಮೋಳಿಗೆ ಮಾರಯ್ಯನವರು, ಇಲ್ಲಿ ಇಂಥ ಕೆಲಸ ಮಾಡಕ್ ಅಲ್ಲಿ ನೋಡಿದ್ರ ಅವ್ರನ್ನ ಕರ್ಕೊಂಡ್ಬಂದ 6,000 ಮಂದಿನ, ಇಲ್ಲಿ ನೋಡಿದ್ರ ನಮಗ್ ಬಡತನ ಐತೆ ಅಂತ ತಿಳ್ಕೊಂಡು ನಮಗ ಅನುಕೂಲ ಆಗ್ಲಿ ಅಂತ ರೊಕ್ಕ ಇಟ್ಟೋಗ್ಯಾನಂದ್ರೆ ಬಸವಣ್ಣನ ಬಿಟ್ರು ಇನ್ಯಾರು ಮಾಡಕ್ ಸಾಧ್ಯ ಐತಿ? ಬಸವಣ್ಣ ಬಹುಶೇಕ ನಮ್ಮನ್ನ ಬಡವರಂತ ತಿಳ್ಕೊಂಡಿರ್ಬೇಕು. ಅದಕ್ಕ ಬಡವ ಶ್ರೀಮಂತ ಅನ್ನೋ ತಾರತಮ್ಯ ಐತೆ ಅವನ ತಲೆಯಾಗ ಅಂತ ತಿಳ್ಕೊಂಡು ಶಿಟ್ಲೆ ಮಾತಾಡ್ಬೇಕಾದ್ರೆ ಬಸವಣ್ಣ ಅನ್ನುವಂಥವ್ರು ಅವರು ಜಂಗಮ ಪ್ರೇಮಿಗಳದಾರಿಪ್ಪ. ಬಸವಣ್ಣ ಅಂತಂದ್ರ ಅವರು ಲಿಂಗದ ನೋವೇ ಜಂಗಮನ ನೋವು ಅಂತ ತಿಳ್ಕೊಂಡವ್ರು. ಜಂಗಮನ ನೋವೇ ಲಿಂಗದ ನೋವು ಅಂತ ತಿಳ್ಕೊಂಡವ್ರು. ಹಾಗಾಗಿ ನಮ್ಮ ಪರಿಸ್ಥಿತಿಯನ್ನು ಕಂಡು ನಾವು ಬಹುತೇಕ ಬಡವರು ಅಂತ ಅನಿಸಿರ್ಬೇಕು, ಅದಕ್ಕಿಟ್ಟು ಹೋಗಿರ್ಬೇಕು, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀನಿ ಆತ ಅಂತ ತಿಳ್ಕೊಂಡು ಹೇಳಿದ ಕೂಡ್ಲೇನ ಅವಾಗ ಮಾದೇವಿಗಂತಾರಂತ, ನೀ ಇಲ್ಲೇ ತಪ್ಪು ತಿಳ್ಕೊಂಡಿದಿ. ಯಾರು ಒಡೆಯರು, ಯಾರು ಬಡವರು? ಯಾರಿಗೆ ಒಡೆಯ ಅನ್ಬೇಕು, ಯಾರಿಗೆ ಬಡವ ಅನ್ಬೇಕು? ಯಾರು ದುಡಿವರು ಅವರು ಒಡೆಯರು, ಯಾರು ದುಡಿತಾರಲ್ಲ ಅವ್ರು ಒಡೆಯರು. ಯಾರು ದುಡಿಯರು, ಯಾರು ದುಡಿಯಂಗಿಲ್ಲಲ್ಲ ಅವರು ಬಡವರು. ನಾವು ದುಡ್ಕೊಂಡು ತಿನ್ನೋರು, ನಾವ್ ಹೆಂಗ್ ಬಡವರಕ್ಕಿವಿ? ದುಡ್ಕೊಂಡು ತಿನ್ನೋದಕ್ಕಾಗಿನೇ ಎಲ್ಲ ಬಿಟ್ಟು ಇಲ್ಲಿ ಬಂದಿವಿ ಅಂದಾಗ ಬಸವಣ್ಣ ನಮ್ಮ ಬಡತನ ಕಂಡು, ಬಡತನ ಮತ್ತು ಸಿರಿತನ ಅನ್ನುವಂಥ ಅಮೂಲ ಹತ್ಯದ, ಅದಕ್ಕೆ ಇದನ್ನ ಮಾಡ್ಯಾನಂದ್ರೆ ಹೊರಗೆ ಯಾರು ಜಂಗಮರದರ ಕರೀಲಿ ಅಂತ ತಿಳ್ಕೊಂಡು ಕರೆದ್ರು. ಕರೆದ ಕೂಡ್ಲಿನ ಕಲ್ಯಾಣದಾಗ ಯಾರೋ ಜಂಗಮರು ಹೊಂಟಿದ್ರು, ಅವ್ರನ್ನ ಕರೆದು ಮನ್ಯಾಗ ಪ್ರಸಾದ ಮಾಡಿಸಿ ಆ ಹೊನ್ನನ್ನು ಕೊಟ್ಟು ಕಳಿಸಿದ್ರು. ಅದ ಶಿಟ್ಟಿನ್ಯಾಗನ ಸ್ನಾನ ಮಾಡಿ ಅಂಬಲಿ ಕುಡಿದು ಬಸವಣ್ಣನ ಮಹಾಮನಿಗೆ ಬಂದ.